ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್, ಗುಲ್ಬರ್ಗಾ. क्या भैया जी, रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी। काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा। चलते हैं। हीरो सुपर स्प्लेंडर एक्सटेक। ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹಣದಾಸೆಗೆ ಇನ್ಸೂರೆನ್ಸ್ ಮಾಡಿಸಿ ತಂದೆಯನ್ನ ಆಕ್ಸಿಡೆಂಟ್ ರೂಪದಲ್ಲಿ ಕೊಲೆ ಮಾಡಿದ ಮಗ ಮತ್ತು ಪ್ರಕರಣದ ರೂವಾರಿ ಸೇರಿದಂತೆ 4 ಜನ ಆರೋಪಿಗಳನ್ನ ಕಲಬುರಗಿ ಜಿಲ್ಲೆಯ ಮಾಡಗೋಡು ಪೊಲೀಸರು ಬಂಧಿಸಿದ್ದಾರೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸ್ ತಿಳಿಸಿದರು. ಕಲಬುರಗಿಯ ತಮ್ಮ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸತೀಶ್ ಎಂಬಾತ ತಮ್ಮ ತಂದೆ ಕಾಳಿಂಗರಾಯನನ್ನ ಬೈಕ್ ಮೇಲೆ ಕರೆದುಕೊಂಡು ಹೋಗುತ್ತಿರುವಾಗ ಬೆಣ್ಣೂರು ಕ್ರಾಸ್ ಬಳಿ ಬೈಕ್ ಬಳಿ ತಂದೆಯನ್ನ ನಿಲ್ಲಿಸಿ ಮೂತ್ರ ವಿಸರ್ಜನೆಗೆ ಹೋಗಿದ್ದಾನೆ. ಈ ವೇಳೆಯಲ್ಲಿ ಪ್ಲಾನ್ ಪ್ರಕಾರ ಅರುಣ್ ಎಂಬಾತ ಟ್ರಾಕ್ಟರ್ ನನ್ನ ಕಾಳಿಂಗರಾಯನ ಮೇಲೆ ಹರಿಸಿ ಕೊಲೆ ಮಾಡಿದ್ದಾರೆ. ಬಳಿಕ ದೂರು ನೀಡಿ ಇನ್ಸೂರೆನ್ಸ್ ಹಣ ಕ್ಲೈಮ್ ಮಾಡಿಕೊಂಡಿದ್ದಾರೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸಲು ಮಾಹಿತಿ ನೀಡಿದರು. ಇವ್ರ ಬಗ್ಗೆ ಇನ್ನೂ ಡೀಟೇಲ್ ಹೆಚ್ಚಿನ ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೆ ಒಂದು ತಂಡ ರಚನೆ ಮಾಡಿದ್ರು. ಅವರೆಲ್ಲ ಸಾಕಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರು. ಅದರಲ್ಲಿ ಏನು ಅವ್ರಿಗೆ ಗೊತ್ತಾಗಿದೆ ಅಂದರೆ, ಅವರೇನು ಡೆತ್ ಆಗ್ತಾರೋ ಅವರು ಡೆತ್ ಆಗೋಕ್ಕಿಂತ ಮುಂಚೆ ಕಾಳಿಂಗರಾವ್ ಅವರು ಡೆತ್ ಆಗೋಕ್ಕಿಂತ ಮುಂಚೆ 2 ಇನ್ಶೂರೆನ್ಸ್ ಮಾಡಿರ್ತಾರೆ. ಒಂದು ಶ್ರೀರಾಮ್ ಪೆನ್ಷನ್ ಇನ್ಶೂರೆನ್ಸ್ ಅಂತ ಒಂದು ಜನವರಿ ತಿಂಗಳಲ್ಲಿ ಮಾಡಿರ್ತಾರೆ. ಸೆಕೆಂಡ್ ಮಾರ್ಚ್ ತಿಂಗಳಲ್ಲಿ ನಿವಾಬು ಹೆಲ್ತ್ ಇನ್ಶೂರೆನ್ಸಲ್ಲಿ 25 lakhsಗೆ ಒಂದು ಪಾಲಿಸಿ ಮಾಡಿರ್ತಾರೆ. ಈ ಎರಡು ಮಾಡಿರ್ತಾರೆ. ಮತ್ತು ಅವನ್ನೆಲ್ಲ ಫಿರ್ಯಾದಿ ಆಗಿರೋ ಸತೀಶ್ ಇವರನ್ನೆಲ್ಲ ಕರ್ಕೊಂಡು ಬಂದು ವಿಚಾರಣೆ ಮಾಡಿದಾಗ ಅವರು ವಿಚಾರಣೆ ಸಮಯದಲ್ಲಿ ಕೆಲವೊಂದು ನಮಗೆ ಆಶ್ಚರ್ಯವಾಗಿರುವಂಥ ಕೆಲವೊಂದು ಇಶ್ಯೂಸ್ ಬಗ್ಗೆ ಹೇಳಿರ್ತಾರೆ. ಅದೇನು ಅಂದರೆ, ಅವರಿಗೆ ಹಣ ಮನೆ ಕಟ್ಟಕ್ಕಾಗಲಿ ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಸಾಲ ಆಗಿರುತ್ತದೆ. ಆ ಸಾಲ ಹೆಂಗೆ ತೀರಿಸಬೇಕು ಅನ್ನೋದು ಬಂದಾಗ ಅವರಿಗೆ ಪರಿಚಯಸ್ಥರು ಆಗಿರುವಂತಹ ಅರುಣ್ ಅನ್ನೋರು, ಇವ್ರದ್ದು ಗಣೇಶ್ ನಗರ್ ಬರುತ್ತೆ, ಇವರು ಡ್ರೈವಿಂಗ್ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಉಪಾಯ ಕೊಡ್ತಾರೆ. ಏನು ಅಂತ, ಈ ಥರ ನೀವು ಮುಂಚಿತವಾಗಿ ನಿಮ್ಮ ತಂದೆಯವರು ಭಾಳ ಏಜ್ ಆಗಿದ್ದಾರೆ, ಅವರಿರೋದ್ರಿಂದ ನಿಮ್ಗೇನು ಅವರು ಡೆತ್ ಆಗಿರೋದು ನಿಮ್ಗೇನು ಪ್ರಾಬ್ಲಮ್ ಬರುವುದಿಲ್ಲ. ಅವ್ರ ಮೇಲೆ ಇನ್ಶೂರೆನ್ಸ್ ಮಾಡಿಸಿ, ಆಮೇಲೆ ಒಂದು ಆಕ್ಸಿಡೆಂಟ್ಸ್ ಮಾಡಿದರೆ ನಿಮಗೆ ಇನ್ಶೂರೆನ್ಸ್ ಅಮೌಂಟು ಬರುತ್ತೆ. ಆಕ್ಸಿಡೆಂಟ್ಸ್ ಆಗಿದ್ಮೇಲೆ ಆಕ್ಸಿಡೆಂಟ್ ಕ್ಲೈಮು ಮಾಡ್ಕೋಬೋದು. ಅದರಿಂದ ನಿಮಗೆಲ್ಲ ಹಣ ಬರುತ್ತೆ. ಈ ಹಣದಿಂದ ನೀವು ಸಾಲವನ್ನು ತೀರಿಸ್ಬೋದು ಮತ್ತು ಸ್ವಲ್ಪ ಅಮೌಂಟ್ ಉಳಿಯುತ್ತೆ. ಅದನ್ನು ನೀವು ಮುಂದಿನ ದಿನಗಳಲ್ಲಿ ಬಳಸ್ಕೋಬೋದು ಅಂತ ಒಂದು ಅವ್ರಿಗೆ ಐಡಿಯಾ ಕೊಡ್ತಾರೆ. ಐಡಿಯಾ ಕೊಟ್ಟಿದ ಮೇಲೆ ತದನಂತರ ಅವರು ನೆಕ್ಸ್ಟ್ ಪ್ಲಾನ್ ಆಫ್ ಆ್ಯಕ್ಷನಲ್ಲಿ ಯಾವ ಥರ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಇದರಲ್ಲಿ ಯಾರು ಹೆಂಗೆ ಸಹಾಯ ಮಾಡ್ತಾರೆ ಅನ್ನೋದು ವಿಚಾರ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅವರು. ಅವಾಗ ಅರುಣ್ ಅವರು ನನ್ನ ಕಡೆ ಟ್ರ್ಯಾಕ್ಟರ್ ಮೇನ್ ಐಡಿಯಾ ಕೊಟ್ಟು ಮತ್ತು ವೆಹಿಕಲ್ ಪ್ರೊವೈಡ್ ಮಾಡಲಿಕ್ಕೆ ಇದೆಲ್ಲ 5 lakhs ಮತ್ತು ಡ್ರೈವಿಂಗ್ ಮಾಡಿದವರಿಗೆ 50,000 ಇದು ಮಾಡ್ಕೊಂಡಿರ್ತಾರೆ. ಮತ್ತು ಯಾವಾಗ ಎಲ್ಲಿ ಮಾಡ್ಕೋಬೇಕು ಅನ್ನೋದಕ್ಕೆ ಅವರು ಸನ್ನೂರು ಟು ಬಂಕೂರು ರೋಡ್ ಏನಿದೆ, ಸ್ವಲ್ಪ ವೆಹಿಕಲ್ ಮೂವ್ಮೆಂಟು ಕಡಿಮೆ ಇರುತ್ತೆ, ಅಲ್ಲಿ ನಾವು ಮಾಡಬಹುದು, ಅದು ಕರೆಕ್ಟ್ ಪ್ಲೇಸ್ ಆಗುತ್ತೆ ಅಂತ ಡಿಸೈಡ್ ಮಾಡ್ಕೊಂಡಿದ ಮೇಲೆ ಇವರು ಸತೀಶ್ ಅನ್ನೋರು ಅವ್ರ ಮಗ ಏನು ಮಾಡ್ತಾರೆ, ಅವ್ರ ತಂದೆಯವ್ರಿಗೆ ಹಣ ತೊಗೊಂಡು ಬರೋಣ, ಸಾಲ ಆಗಿದೆ, ಬೇರೆಯವ್ರ ಹಣ ಕೊಡ್ತೀನಿ ಅಂತ ಹೇಳಿದ್ರು. ನಾವು ಹೋಗ್ಬಿಟ್ಟು ಹಣ ತೊಗೊಂಡು ಬರೋಣ ಅಂತ ಅವರು 7:30ಗೆ ಅರೌಂಡ್ 7 o'clock ಹೊರಟು ಆ ಸನ್ನೂರು ಟು ಬಂಕೂರು ರೋಡ್ ಏನಿದೆ ಅಲ್ಲಿ ಬೆನ್ನೂರು ಕ್ರಾಸಿಗೆ ಬಂದಾಗ ಮಗ ಸತೀಶ್ ಅನ್ನೋರು ರಿಸೆಸ್ಗೆ ಹೋಗಬೇಕು ಅಂತ ಗಾಡಿ ನಿಲ್ಲಿಸಿ, ತಂದೆಯವ್ರು ನಿಲ್ಲಿಸಿ ಸೈಡ್ಗೆ ಇಲ್ಲೇ ಗಾಡಿ ಪಕ್ಕದಲ್ಲೇ ನಿಂತ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಅವ್ರು ರಿಸೆಸ್ಗೆ ಹೋಗ್ತಾರೆ. ಆ ಸಮಯದಲ್ಲಿ ಅರುಣ್ ಅನ್ನೋರು ಎಲ್ಲ ರೆಡಿ ಇದೆ, ನಾವು ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ತಿಳಿಸಿದ ಮೇಲೆ ಅರುಣ್ ಅವರು ಈ ಯಾರು ಡ್ರೈವರ್ಸ್ ಇದ್ದಾರೋ ರಾಕೇಶ್ ಮತ್ತು ಯುವರಾಜ್ ಅನ್ನೋರು ಆಪೋಸಿಟಿಂದ ಬಂದು ಡಿಕ್ಕಿ ಹೊಡಿ ಅಂದರೆ ಆಕ್ಸಿಡೆಂಟ್ ಮಾಡ್ತಾರೆ. ಆ ಸಮಯದಲ್ಲಿ ಅವ್ರಿಗೆ ಗಾಯಗಳಾಗಿ ಅದರಿಂದ ಅವ್ರು ಡೆತ್ ಆಗ್ತಾರೆ. ಮತ್ತು ಬೇರೆಯವ್ರಿಗೆ ಯಾರಿಗೂ ಡೌಟ್ ಬರಬಾರದು ಅನ್ನೋ ಅದಕ್ಕೆ ಈ ಸತೀಶ್ ಅನ್ನೋರಿಗೆ ಪಕ್ಕದ ಇರುವಂಥ ಒಂದು ಕಲ್ಲಿಂದ ಗಾಯ ಪಡಿಸ್ಕೊಂಡು ಅವರು ಆಕ್ಸಿಡೆಂಟಲ್ಲಿ ಬಿದ್ದಂಗೆ ಅವ್ರಿಗೂ ಗಾಯ ಆಗಿದಂತೆ ಅವರು ಒಂದು ಸೀನ್ ಕ್ರಿಯೇಟ್ ಮಾಡ್ತಾರೆ. ಐಡಿಯಾ ಕೊಟ್ಟಿರೋ ಅರುಣ್ ಮತ್ತು ಅದು ಟ್ರ್ಯಾಕ್ಟರ್ನೇ ಡ್ರೈವಿಂಗ್ ಮಾಡಿರುವಂಥ ಯುವರಾಜ್
ಮತ್ತು ರಾಕೇಶ್ ಅನ್ನೋರನ್ನೇ ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೀವಿ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣವನ್ನ ಸಿಐಡಿಗೆ ವಹಿಸಬೇಕು ಎಂದು ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡರು ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಚಿನ್ ಪಾಂಚಾಳ್ ಡೆತ್ ನೋಟ್ನಲ್ಲಿ ನನ್ನನ್ನು ಸೇರಿ 4 ಜನರ ಕೊಲೆಗೆ ಸುಪಾರಿ ಕೊಟ್ಟಿರುವ ಬಗ್ಗೆ ಉಲ್ಲೇಖ ಆಗಿದೆ. ಇಷ್ಟು ದಿನ ಆದ್ರೂ ಆರೋಪಿಗಳನ್ನ ಬಂಧಿಸುವ ಕೆಲಸ ಮಾಡುತ್ತಿಲ್ಲ. ಈ ಕುರಿತು ನಾನು ಎಂಬಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ. ಇನ್ನೂ ಸಹ ಎಫ್ಐಆರ್ ದಾಖಲು ಮಾಡಿಲ್ಲ. ಆರೋಪಿಗಳನ್ನ ಬಂಧಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚಿಸಬೇಕಿತ್ತು. ಅದರ ಬದಲಾಗಿ ನಮ್ಮನ್ನ ಹೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶಾಸಕ ಬಸವರಾಜ ಮತ್ತಿಮೂಡ್ ಆಕ್ರೋಶ ವ್ಯಕ್ತಪಡಿಸಿದರು. ವತಿಯಿಂದ ನಡೀತಕ್ಕಂಥ 4ನೇ ತಾರೀಕು ನಮ್ಮ ಹೋರಾಟ. ಯಾವೊಬ್ಬ ಯುವಕ ಸಚಿನ್ ಪಾಂಚಾಳ್ ಅಂತಕ್ಕಂಥ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನ. ಅದರ ಅನೇಕ ಡೆತ್ ನೋಡಿದ ಅನೇಕ ಹೆಸರು ಉಲ್ಲೇಖ ಆಗಿದ್ದಕ್ಕೋಸ್ಕರ ಇವತ್ತು ನಮ್ಮ ರಾಜ್ಯದ ನಾಯಕರ ನೇತೃತ್ವದಲ್ಲಿ ರಾಜ್ಯ ಅಧ್ಯಕ್ಷ ವಿಜಯನವರು ಮತ್ತು ನಮ್ಮ ಅಪೋಸಿಷನ್ ಲೀಡರ್ ಅಂತ ಆರ್ ಅಶೋಕ್ ಅಣ್ಣವರು, ಚಲುವದ್ ನಾರಾಯಣ ಸ್ವಾಮಿ ಅಣ್ಣವರು, ರವಿಕುಮಾರ್ ಅವರು, ಮಹೇಶ್ ಅಣ್ಣವರು, ಸಿಟಿ ರವಿ ಅಣ್ಣವರು, ಪಿ ರಾಜೀವ್ ಅವರು, ಈ ರೀತಿ ಅನೇಕ ನಮ್ಮ ಭಾರತೀಯ ಜನತಾ ಹಿರಿಯ ನಾಯಕರ ಜೊತೆಯಲ್ಲಿ ಇವತ್ತು 4ನೇ ತಾರೀಕು ನಡೆದಂಥ ಹೋರಾಟದಲ್ಲಿ ಅನೇಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಹಕರಿಸಿ ಒಳ್ಳೆ ರೀತಿಯಲ್ಲಿ ಇವತ್ತು ಗುಲ್ಬರ್ಗಾದಲ್ಲಿ ಒಂದು ಹೋರಾಟ ಮಾಡಿತ್ತು ಅನ್ನೋದು ನಾವು ಎಲ್ಲರೂ ಕೂಡ ನೋಡಿದ್ದೀವಿ. ಶಾಂತ ರೀತಿಯಲ್ಲಿ ಮತ್ತು ಶಾಂತ ರೀತಿಯಲ್ಲಿ ಯಾವುದೇ ಕೂಡ ಯಾರಿಗೆ ತೊಂದರೆ ಕೊಡಲಾರ್ತಕ್ಕಂಥ ನಾವು ಹೋರಾಟ ಕೂಡ ನಾವು ಮಾಡಿದ್ದೆವು. ಇವತ್ತು ನಾವು ಅಪೋಸಿಷನ್ ಪಾರ್ಟಿಯಲ್ಲಿ ನಾವು ಇದ್ದಿದ್ದೆವು. ಇವತ್ತು ಜಿಲ್ಲೆಯಲ್ಲಿ ಆಗಿರ್ಬೋದು ಯಾವುದೇ ಕೂಡ ತೊಂದರೆಗಳಾದರೆ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಇವತ್ತು ಅಪೋಸಿಷನ್ನಲ್ಲಿ ನಾವು ಕುಂತಿದ್ದು ಒಂದು ಕೆಲಸ ಮಾಡಲೇಬೇಕಾಗ್ತದೆ. ಇವತ್ತು ಸಚಿನ್ ಪಾಂಚಾಳ್ ಅಂತಕ್ಕಂಥ ಡೆತ್ ನೋಟ್ನಲ್ಲಿ ಈ ನಾನು ಸಾಯ್ಲಿಕ್ಕೆ ಏನೇನು ಕಾರಣಗಳು, ನಾನು ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತಕ್ಕಂಥ ಕೂಡ ಅದರಲ್ಲಿ ಎಲ್ಲ ಕೂಡ ಡಿಟೇಲ್ ಉಲ್ಲೇಖ ಮಾಡ್ಕೊಂಡು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದ್ರ ಜೊತೆಯಲ್ಲಿ ಇವತ್ತು 4 ಮಂದಿ ಹೆಸರುಗಳು ಕೂಡ ಸುಪಾರಿ ಇಂತಿಂಥವ್ರು ಸುಪಾರಿ ಕೊಟ್ಟಿದ್ದಾರೆ, ಇಂತಿಂಥವ್ರು ಸುಪಾರಿ ತೊಗೊಂಡಿದ್ದಾರ ಅಂತ ಅವ್ರದ್ದು ಕೂಡ ಹೆಸರು ಉಲ್ಲೇಖ ಮಾಡಿ ಇವತ್ತು ನಾನಾಗಿರ್ಬೋದು, ಚಂದು ಪಾಟೀಲ್ ಅವರಾಗಿರ್ಬೋದು, ಆಂದೋಲನ ಶ್ರೀಗಳಾಗಿರ್ಬೋದು ಅಥವಾ ಮಣಿಕಂಠ ರಾಠೋಡ್ ಆಗಿರ್ಬೋದು, ಇವೆಲ್ಲ ಹೆಸರುಗಳು ಕೂಡ ಉಲ್ಲೇಖ ಮಾಡಿದರು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳೋಕ್ಕೆ ಇಷ್ಟೇ ಬಯಸ್ತಾ ಇದ್ದೀವಿ. ನೀವು ಆವತ್ತಿನ ದಿನನೇದೇನು 26ನೇ ತಾರೀಕಿಗೆ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಸಚಿನ್ ಪಾಂಚಾಳ್ ಅಂತಕ್ಕಂಥ, ಅವತ್ತಿನ ದಿನನೇ ನೀವು ನೇರವಾಗಿ ಕಮಿಷನರ್ ಅವರು ಅಥವಾ SP ಅವರಿಗೆ ಮಾತಾಡಿ ಯಾರೇ ಇರಲಿ, ಅವರು ಯಾರೇ ನನ್ನ ಹಿಂಬಾಲಕರಿರಲಿ ಮತ್ತೊಬ್ಬರು ಹಿಂಬಾಲಕರಿರಲಿ, ಆದರೆ ಅವ್ರು ಆದಷ್ಟು ಬೇಗನೆ ಅವ್ರು ಅರೆಸ್ಟ್ ಮಾಡಿದ್ರ ಬಗ್ಗೆ ಏನದ ಕ್ರಮ ತೊಗೊಳ್ರಿ ಅಂತಕ್ಕಂಥದ್ದು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಬೇಕಾಗಿತ್ತಂತ ನನ್ನ ಅನಿಸಿಕೆ. ಆದರೆ ಇವತ್ತು 11-12 ದಿನ ಆದರೂ ಕೂಡ ಅವ್ರಿಗೆ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾಯಿಲ್ಲ. ಅದ್ರ ಮೇಲೆ ಉಸ್ತುವಾರಿ ಸಚಿವರು ಕೂಡ ಉಲ್ಟಾ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದಂಥವ್ರಿಗೆ ಅವರಿಗೆ ನಾ ಮನಸ್ಸು ಮಾಡಿದರೆ ನಾನು ಬಂದರೆ ನೀವು ಮನೆ ಬಿಟ್ಟು ಹೋಗ್ಬೇಕಂತಕ್ಕಂಥ ಕೂಡ ಇವತ್ತು ನೀನು ಮಾತಾಡಿದ್ದು ಕೂಡ ನಾನು ನೋಡಿದ್ದೀನಿ. ಆದರೆ ಇವತ್ತು ನಾವು ಅಪೋಸಿಷನ್ನಲ್ಲಿ ಯಾವುದು ಕೆಲಸ ಮಾಡಬಾರ್ದ, ಜನರ ತೊಂದರೆ ಆದರೆ ಇವತ್ತು ಸರ್ಕಾರ ಮುಡಿಸ್ತಕ್ಕಂಥ ಕೆಲಸ ನಾವು ಮಾಡಬಾರ್ದ, ತಿಳಿರ್ತಕ್ಕಂಥ ಕೆಲಸ ಮಾಡಬಾರ್ದ. ಆದರೆ ಇಂಥ ಯಾವೇ ಕೂಡ ಅವರು ಮಾತಾಡಿದ್ರು ಕೂಡ ನಾವು ಹೆದರೋರಲ್ಲ. ಇವತ್ತೇನೇ ಇದ್ದರೂ ಕೂಡ ಇವತ್ತು ಯಾರು ಮನೆ ಕೂಡಿಸ್ತಾರೋ ಯಾರು ಮನೆ ಕಳಿಸ್ತಾರೆ ಅಂತಕ್ಕಂಥ ಕೂಡ ನಾನು ತೀರ್ಮಾನ ಮಾಡಲ್ಲ, ಅವರು ತೀರ್ಮಾನ ಮಾಡಲ್ಲ. ಅದು ತೀರ್ಮಾನ ಮಾಡ್ತಕ್ಕಂಥ ಇವತ್ತು ಕಾರ್ಯಕರ್ತರು ಅವ್ರ ಕೈಯಲ್ಲಿದೆ, ಜನರ ಕೈಯಲ್ಲಿದೆ, ಅವ್ರು ತೀರ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಶಾಸಕರಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ಎಲ್ಲರೂ ಕೂಡ ನಾವು ಇದ್ದಿದ್ದೇವೆ. ಇವತ್ತು ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಆಡಳಿತ ಕೂಡ ಇವತ್ತು ಪೊಲೀಸರು ಏನಾಗಿದೆ ಅಂತಂದರೆ ಇವತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಅಧಿಕಾರಿ. ಇನ್ನು ಇದೇ ವೇಳೆಯಲ್ಲಿ ಮಾತನಾಡಿದ ಚಿಂಚೋಳಿಯ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತ್ಮಹತ್ಯೆ ಪ್ರಕರಣವನ್ನ ಸೂಕ್ತವಾಗಿ ತನಿಖೆ ನಡೆಸಬೇಕು, ಸಿಐಡಿಯಿಂದ ಸಿಬಿಐಗೆ ವಹಿಸಬೇಕು, ಬಿಜೆಪಿಗರನ್ನ ಓಡಾಡಲು ಬಿಡಲ್ಲ ಅಂತ ಸಚಿವ ಪ್ರಿಯಾಂಕರ್ಗೆ ಹೇಳಿದ್ದು ಓರ್ವ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರು ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ ಎಂದು ಅವಿನಾಶ್ ಜಾಧವ್ ಹರಿಹಾಯ್ದರು. ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಅದೇ ರೀತಿ ಆರ್ ಅಶೋಕ್ ಸಾಹೇಬರು ಮತ್ತು ಚಲುವಾದಿ ನಾರಾಯಣ ಸ್ವಾಮಿ ಸಾಹೇಬರು ಮತ್ತು CT ರವಿ ಅವರು, ಸಾಕಷ್ಟು ನಮ್ಮ ಹಿರಿಯ ನಾಯಕರು ಮತ್ತು ನಮ್ಮ ಕಾರ್ಯಕರ್ತರು ಇಡೀ ಬೀದರಿಂದ, ನಮ್ಮ ಗುಲ್ಬರ್ಗಾದಿಂದ ಮತ್ತು ಯಾದಗಿರಿಂದ ಕಾರ್ಯಕರ್ತರು ಬಂದು ಪ್ರತಿಭಟನೆ ಆಯಿತು. ಇದು ಸಚಿನ್ ಪಾಂಚಾಳ್ ಅವ್ರಿಗೆ ನ್ಯಾಯ ಸಿಗಬೇಕಂತ ಒಂದು ಪ್ರತಿಭಟನೆ ಇತ್ತು. ಇದಕ್ಕೆ ನಾವು ಬೇರೆ ಏನು ಕೇಳಿಲ್ಲ, ಅವ್ರು ನ್ಯಾಯ ಸಿಗಬೇಕು, ಆದಷ್ಟು ಬೇಗ ನ್ಯಾಯ ಕೊಡಬೇಕು ಅಂತ ಕೇಳಿದ್ವಿ. ಮತ್ತು ಉಸ್ತುವಾರಿ ಸಚಿವರಿಗೆ ನಾವು ಹೇಳಿದ್ವಿ, ಇದು ಅಂದರೆ ಸಚಿನ್ ಪಾಂಚಾಳ್ ಅವರೇ ಕೇಳಿದರು CBI ತನಿಖೆ ಆಗಲಿ ಅಂತ. ಅದರ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ವಿ. ಇಷ್ಟು ದಿನ ಆದರೂ ಕೂಡ ಅವ್ರು ಯಾರ್ಯಾರ ಹೆಸರು ಬರೆದಿದ್ದಾರೆ ಅವ್ರು ಇನ್ನೂ ಅರೆಸ್ಟ್ ಮಾಡಿಲ್ಲ. ಮತ್ತು ಹೇಳಿಕೆಗಳು ನೋಡಿ, ಇದು ಹೇಳಿಕೆ ಉಸ್ತುವಾರಿ ಸಚಿವರು, ಇವರು ಪಂಚಾಯತ್ ರಾಜ್ ಸಚಿವರು ಇಂಥ ಹೇಳಿಕೆ ಕೊಡಬೇಕಿದ್ರೆ ಅವ್ರು ಶೋಭೆ ತರಲ್ಲ, ಗುಂಡಾ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ.
BJP ಅವರು ನಾವು ಮನಸ್ಸು ಮಾಡಿದ್ರೆ BJP ಅವರು ಮನೆಯಿಂದ ಆಚೆ ಬರ್ಕೊಡಲ್ಲ ಅಂತ ಹೇಳ್ತಾರೆ. ಇಂಥ ಮಾತು ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂತ ನಾವು ವಚನ ತಗೋತೀವಿ MLA ಆಗಬೇಕಿದ್ರೆ. ಸಂವಿಧಾನ ಈ ಥರ ಏನಾದರೂ ಅವಕಾಶ ಇದೆಯಾ ಈ ಥರ ಹೇಳೋಕ್ಕೆ? ಇವರೇ ಎಷ್ಟು ಮಾತಾಡ್ತಾರೆ ಸಂವಿಧಾನದ ಬಗ್ಗೆ. ಒಂದು ರೀತಿ, ಒಂದು ಮಾತಾಡೋದ ರೀತಿ, ಹೇಳಿಕೆ ಕೊಡೋದ ರೀತಿ ಒಂದಿರುತ್ತೆ. ಆದರೆ ಇಂಥ ಬೆದರ್ಸೋದು ಆ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ. ಅಂದರೆ ಇವ್ರಿಗೆ ಮನಸ್ಸು ಹೆಂಗಿದೆ ಅಂತ ಗೊತ್ತಾಗುತ್ತೆ. ಕಾನೂನಿಗೇನು ವ್ಯಾಲ್ಯೂ ಕೊಡ್ತಾ ಇಲ್ಲ ಇವರು. ಕಾನೂನು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ನಾವು ಎಷ್ಟೇ ಇವಾಗ ನಮ್ಮದು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಆರಾಮಾಗಿ ಸರಿಯಾಗಿ ಚೆನ್ನಾಗಾಯಿತು. ಎಲ್ಲ ಜನ ಬಂದಿದ್ದರು, ಮತ್ತು ಕೆಲವು ಜನ ಇನ್ನೂ ಬರ್ತಾಯಿದ್ರು ಬೀದರಿಂದ. ಅವರು ಕೂಡ ಬರೋಕ್ಕೆ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ಮತ್ತು ಎಲ್ಲೂ ಕೂಡ ಪೊಲೀಸವರು ನೋಡಿ, ಯಾರೇ ಅಧಿಕಾರಿ ಇರಲಿ, ಅಧಿಕಾರಿಗಳಿಗೆ ಒಂದು ಬುಕ್ ಇರುತ್ತೆ, ಒಂದು ರೂಲ್ಸ್ ಇರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಸರ್ಕಾರ ಅವ್ರದ್ದಿರ್ಬೋದು, ನಮ್ಮದಿರ್ಬೋದು. ನಮ್ಮ ಸರ್ಕಾರ ಇರಬೇಕಿದ್ರೆ ನೀವೇ ನೋಡಿ, ಕಂಪೇರ್ ಮಾಡಿ. ಕ್ರೈಮ್ ರೇಟ್ ಎಷ್ಟಿತ್ತು ನಮ್ಮ ಸರ್ಕಾರ ಇರಬೇಕಿದ್ರೆ? ಸ್ಯಾಂಡ್ ಮಾಫಿಯಾ ಎಷ್ಟಿತ್ತು? ದಂಧೆ ಆಗ್ತಾ ಇತ್ತಾ? ನೀವೇ ಕಂಪೇರ್ ಮಾಡಿ, ಗೊತ್ತಾಗುತ್ತೆ. ಇವರು ಬರೀ ಹೇಳಿಕೆ ಕೊಡ್ತಾರೆ. ನಾವು ಎಕ್ಸಾಂಪಲ್ ಕೂಡ ನಮ್ಮ ಚಿಂಚೋಳಿಯಲ್ಲೂ ಕೂಡ ನಾನು ಸಾಕಷ್ಟು ಸಾರಿ SP ಗೂ ಮಾತಾಡಿದ್ದೀನಿ, ಸ್ಯಾಂಡ್ ಮಾಫಿಯಾ ನಡೀತಾ ಇದೆ, ಸ್ಟಾಪ್ ಮಾಡಿ ಅಂತ. ಆದರೂ ಏನು 1-2 ದಿನ ಸ್ಟಾಪ್ ಮಾಡ್ತಾರೆ, ಇನ್ನೂ ಸ್ಟಾರ್ಟ್ ಮಾಡ್ತಾರೆ. ಅದು ನಮ್ಮ ಸರ್ಕಾರ ಇರಬೇಕಿದ್ರೆ ಯಾವತ್ತೂ ಆ ಥರ ಆಗಿರಲಿಲ್ಲ. ಇವು ಬರೀ ಮಾತು, ಆ್ಯಕ್ಷನ್ ಏನು ತೊಗೊಳ್ಳಲ್ಲ. ಬರೀ ದೊಡ್ಡ ಹೇಳಿಕೆ, ಬೆದರಿಸದ ಹೇಳಿಕೆ ಕೊಡ್ತಾರೆ. ಅದಕ್ಕೆ ನಾವು ಖಂಡಿಸ್ತೀವಿ ಈ ಥರ ಹೇಳಿಕೆ ಕೊಡೋದು. ಆದರೆ ನಾವೆಲ್ಲ ಹೆದರಲ್ಲ. ನಮಗೆ ಸಂವಿಧಾನದಿಂದ ನಾವು ಅವಕಾಶ ಸಿಕ್ಕಿದೆ, ಜನರು ನಮಗೆ ವೋಟ್ ಹಾಕಿದ್ದಾರೆ. ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆತಂಕ ಹುಟ್ಟಿಸಿರುವ ಚೀನಾ ಮೂಲದ ಹೊಸ ವೈರಸ್ ಬಗ್ಗೆ ರಾಜ್ಯದ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, HMPV ವೈರಸ್ ಈಗಾಗಲೇ ಬೆಂಗಳೂರಿನ ಇಬ್ಬರಿಗೆ ತಗುಲಿದೆ. ಆದರೆ ಅದು ಅಷ್ಟೊಂದು ಸಿವಿಯರ್ ಆಗಿಲ್ಲ. ನೆಗಡಿ, ಜ್ವರ, ಕೆಮ್ಮು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಜನರು ಭಯಪಡುವ ಅಗತ್ಯವಿಲ್ಲ. ಸೋಂಕು ಸಿವಿಯರ್ ಆದ್ರೆ ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳುತ್ತದೆ ಎಂದು ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದರು. ಒಂದು ಪತ್ರಿಕಾಗೋಷ್ಠಿ ಮಾಡತಕ್ಕಂಥ ಉದ್ದೇಶ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹ್ಯೂಮನ್ ಮೆಟಾನಿಮೋ ವೈರಸ್ HMPV ಅಂತಕ್ಕಂಥ ಒಂದು ಸೋಂಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದೆ. ಚೈನಾದಲ್ಲಿ ಮತ್ತು ಬೇರೆ ಬೇರೆ ಕಡೆ ದೊಡ್ಡ ಪ್ರಮಾಣದಲ್ಲಿ ಸೋಂಕು ಹರಡ್ತಿದೆ ಅಂತಕ್ಕಂಥದ್ದು ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ. ಮತ್ತು ಕರ್ನಾಟಕದಲ್ಲಿ 2 ಕೇಸ್ ಪತ್ತೆ ಆಗಿರ್ತಕ್ಕಂಥದ್ದನ್ನು ಕೂಡ ಮಾಧ್ಯಮದ ಮುಖಾಂತರ ತಮ್ಮ ಎಲ್ಲ ಇಡೀ ರಾಜ್ಯದ ಗಮನಕ್ಕೆ ಬಂದಿದೆ. ಈ ಒಂದು ವೈರಸ್ಸು ಮೊದಲನೇದಾಗಿ ನಾನು ರಾಜ್ಯದ ಜನರಿಗೆ ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಬೆಂಗಳೂರು ಈ ಒಂದು ಏನು ವೈರಸ್ ಇದೆ ಇದು ಮೈಲ್ಡ್ ಇದೆ ಮತ್ತು ಇದರಲ್ಲಿ ಸಾಮಾನ್ಯ ಒಂದು ನೆಗಡಿಯ ಒಂದು ಏನೇನು ಸಿಂಪ್ಟಮ್ಸ್ ಇರ್ತದೆ ಅದೇ ಸಿಂಪ್ಟಮ್ಸ್ ಇದೆ ಮತ್ತು ಇದನ್ನು ಇಲ್ಲಿವರೆಗೆ ಯಾವುದೇ ಸಿವಿಯಾರಿಟಿನೂ ಕೂಡ ಕಂಡುಬಂದಿಲ್ಲ. ಹಾಗಾಗಿ ಇದು ಯಾರೂ ಇದಕ್ಕೆ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಇದಕ್ಕೆ ಪ್ರಿಕಾಷನ್ಸ್ ಏನು ತಗೋಬೇಕಂದ್ರೆ, ಸಾಮಾನ್ಯವಾಗಿ ಯಾರಿಗೆ ಈ ಸೋಂಕಾಗಿದೆ ಅವರು ಜ್ವರ ಅಥವಾ ನೆಗಡಿ ಅಥವಾ ಕೆಮ್ಮು ಈ ರೀತಿ ಇದ್ದಾಗ ಸ್ವಲ್ಪ ಜನಸಂದಣಿ ಇರ್ತಕ್ಕಂಥ ಪ್ರದೇಶಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ. ಹಾಗಾಗಿ ತಾವು ಮನೆಯಲ್ಲಿದ್ದರೆ ಒಳ್ಳೆಯದು. ಮತ್ತು ಇದು ಸ್ವಲ್ಪ ಹೆಚ್ಚಾಗಿ ಮಕ್ಕಳಿಗೆ ಮತ್ತು ವೃದ್ಧ ವಯಸ್ಸಿನವರಿಗೆ ಇದು ಹೆಚ್ಚಿಗೆ ಕಾಣಿಸ್ತಾ ಇದೆ. ಆದರೆ ಯಾವುದೂ ಸಿವಿಯಾರಿಟಿ ಇಲ್ಲ. ಇದು ಸಾಮಾನ್ಯ ಟ್ರೀಟ್ಮೆಂಟ್ ಏನು ಪ್ರಿಕಾಷನರಿ ಮೆಜರ್ಸ್ ಏನು ನಾವು ಸಾಮಾನ್ಯ ಒಂದು ನೆಗಡಿಗೆ ಏನು ಟ್ರೀಟ್ಮೆಂಟ್ ತೆಗೆದುಕೊಳ್ತೀವಿ ಅದೇ ಇದಕ್ಕೇನು ಆ್ಯಂಟಿವೈರಲ್ನೂ ಕೂಡ ಅಡ್ವೈಸ್ ಮಾಡಿಲ್ಲ ನಾವು. ಹಾಗಾಗಿ ಇದು ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದರಿಂದ ಏನಂದರೆ ಫ್ರೀಕ್ವೆಂಟಾಗಿ ಹ್ಯಾಂಡ್ ವಾಶ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ತಾವು ಯಾವುದೇ ರೀತಿಯಲ್ಲಿ ಪದೇ ಪದೇ ಮೂಗು ಅಥವಾ ಕಣ್ಣು ಮುಟ್ಕೊಳ್ತಕ್ಕಂಥದ್ದು ಅವಾಯ್ಡ್ ಮಾಡ್ತಕ್ಕಂಥದ್ದು. ಮತ್ತು ಕಾಮನ್ ಏರಿಯಾದಲ್ಲಿ ಅಂದರೆ ನೆಗಡಿ ಆಗಿತ್ತು ಅಂತಂದರೆ ಯೂಸ್ ಮಾಡೋದನ್ನು
ಅವಾಯ್ಡ್ ಮಾಡೋದು ಬೆಟ್ರ್ ಅಂತಕ್ಕಂಥದ್ದು. ಮತ್ತು ಯಾರಿಗೆ ಸೋಂಕಾಗಿದೆ ಅವರು ಮಾಸ್ಕ್ ಹಾಕ್ಕೊಳ್ಳಿ ಅಂತಕ್ಕಂಥ ಒಂದು ಅಡ್ವೈಸರಿಯನ್ನು ಕೊಟ್ಟಿದ್ದೀವಿ ಅಷ್ಟೇ. ಈಗಾಗಲೇ ನಮ್ಮ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಈಗಾಗಲೇ ಆರೋಗ್ಯ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಎಲ್ಲ ರೀತಿಯಿಂದ ತಯಾರಿ ಕೂಡ ಮಾಡಿದೆ. ಯಾವುದೇ ಅಡ್ಮಿಷನ್, ಯಾಕಂದರೆ ಈ ಕೇಸಸಲ್ಲಿ ಯಾವುದೇ ಅಡ್ಮಿಷನ್ ಅವಶ್ಯಕತೆ ಇರಲ್ಲ. ಅಂದರೆ ಓನ್ಲಿ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟು ಅಲ್ಲಿ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದಿರೋದ್ರಿಂದ ಇದು ಯಾವುದೇ ರೀತಿಯ ಒಂದು ಅಡ್ಮಿಷನ್ಗೆ ಅಡ್ವೈಸ್ ಮಾಡಿಲ್ಲ ನಾವು ಇಲ್ಲಿವರೆಗೆ. ಅಂತ ಯಾವ ಕೇಸ್ ಬಂದಿಲ್ಲ. 2 ಕೇಸಸ್ಸು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಕಂಡು ಬಂದಿದೆ. ಹಾಗಾಗಿ ಒಬ್ಬರಿಗೆ 3 ತಿಂಗಳ ಮಗು, ಅದನ್ನು ಕೂಡ ಆರಾಮಾಗಿ ಡಿಸ್ಚಾರ್ಜ್ ಆಗಿದೆ. ಒಂದು 8 ತಿಂಗಳ ಮಗುವಿಗೂ ಕೂಡ ಕಂಡು ಬಂದಿದೆ. ಅವ್ರು ರಿಕವರಿ ಆಗ್ತಾಯಿದ್ದಾರೆ, ಏನೂ ತೊಂದರೆ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ಮಾಹಿತಿ ಬಂದಿದೆ. ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ಈಗ ವಿಶ್ವಾದ್ಯಂತ ಹೋಮಿಯೋಪತಿ ಚಿಕಿತ್ಸಾಲಯಗಳ ಅತಿ ದೊಡ್ಡ ನೆಟ್ವರ್ಕ್ ಹೊಂದಿರುವ ಡಾಕ್ಟರ್ ಬಾತ್ರಾಸ್ ಕ್ಲಿನಿಕ್ ಅನ್ನು ಕಲಬುರಗಿ ನಗರದಲ್ಲಿ ಇಂದು ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಉದ್ಘಾಟಿಸಿದರು. ಕಲಬುರಗಿ ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿರುವ ಡಾಕ್ಟರ್ ಬಾತ್ರಾಸ್ ಕ್ಲಿನಿಕ್ ಅನ್ನು ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ರಿಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು. ಇವತ್ತು ಕಲಬುರಗಿಯಲ್ಲಿ ಮೊದಲನೇ ಬ್ರ್ಯಾಂಚ್ ಡಾಕ್ಟರ್ ಬತ್ರಾಸ್. ನಾವು ಸಣ್ಣವ್ರಿಗೆ ಬೇಕಿದ್ರು ಕೇಳ್ತಿದ್ವಿ ಡಾಕ್ಟರ್ ಬತ್ರ ಅಂತ. ಫೇಮಸ್ ಪದ್ಮಶ್ರೀ ಅವಾರ್ಡಿ ಡಾಕ್ಟರ್ ಬತ್ರಾಸ್ದು ಹೋಮಿಯೋಪತಿ ಬ್ರಾಂಚಸ್ ಎಲ್ಲ ಕಡೆ ಇತ್ತು. ಇದು ಒರಿಜಿನ್ ಆಗಿದ್ದು ಮುಂಬೈಲಾದಮೇಲೆ ಫೇಮಸ್ ಆಗ್ತಾ ಇವಾಗ ಕಲಬುರಗಿಯಲ್ಲಿ ಬಂದಿದೆ. ಇದು ಮೇಡಮ್ ಹೇಳ್ದಂಗೆ ಇದು ಒಂದು ರೀತಿಯಲ್ಲಿ ಒಂದು ಟೆಕ್ನಾಲಜಿ, ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಟ್ರೀಟ್ಮೆಂಟ್ ಮಾಡೋದು. ಅಲರ್ಜಿ ಆಗಿರ್ಬೋದು, ಹೇರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಸ್ಕಿನ್ ಟ್ರೀಟ್ಮೆಂಟ್ ಆಗಿರ್ಬೋದು, ಮತ್ತು ಎಲ್ಲ ಏಜಸ್ಗೆ, ಯೂತಿಂದ ಓಲ್ಡ್ ಏಜ್ವರೆಗೂ ಎಲ್ಲ ಟ್ರೀಟ್ಮೆಂಟ್ ಇಲ್ಲಿ ಆಗುತ್ತೆ. ಮತ್ತು ಇದು ಒಂದು ಒಳ್ಳೆಯ ಲೊಕೇಶನಲ್ಲೂ ಆಗಿದೆ ಮತ್ತು ಗುಲ್ಬರ್ಗಲ್ಲೂ ಅವಶ್ಯಕತೆ ಇತ್ತು. ಅದಕ್ಕೆ ಕಂಗ್ರ್ಯಾಚುಲೇಟ್ ಹೇಳ್ತೀನಿ. ಇಲ್ಲಿ ಡಾಕ್ಟರ್ ಅಶ್ವಿನಿ ಅವರು ಇದ್ದಾರೆ, ಡಾಕ್ಟರ್ ದಿಲೀಪ್ ಸರ್ ಅವರು, ದಿಲೀಪ್ ಪಾಟೀಲ್ ಅವರು ಇದ್ದಾರೆ. ನಮಗೂ ತುಂಬ ಸಂತೋಷ ಆಗ್ತಾಯಿದೆ ಇಂಥ ಒಂದು ಬ್ರ್ಯಾಂಚ್ ಓಪನಿಂಗ್ ಆಗಿದೆ ಅಂತ. ಅದಕ್ಕೆ ಇವ್ರು ಕಂಗ್ರ್ಯಾಚುಲೇಟ್ ಹೇಳ್ತೀನಿ. ಇನ್ನು ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ಹೇಳ್ತೀನಿ. ಇನ್ನು ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ನಡೀಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. Good afternoon everyone, and a warm welcome to the first homeopathy clinic, Dr. Batra's Homeopathy Clinic in Kalaburagi, and the 20th clinic in Karnataka. And myself, Dr. Ashwini Sandosh, I'm the senior mentor for Dr. Batra's group of companies. And this is our first clinic in Gulbarga and our 20th clinic in Karnataka. And we are a largest chain of homeopathy clinics in the world. And we practice homeopathic medicine, which is the second largest treatment that is available in the world, medicine that is available in the world, which has treated over 100 million people. And in Dr. Batra's, we have founded Dr. Batra's by Dr. Padma Shri Dr. Mukesh Batra in the year 1982 in Mumbai. And from there till now we have
200 plus clinics in 150 plus cities, and we have a 400 plus doctors, and we are there all over the world, mainly in 5 main countries including India, UK, UAE, Bahrain and Bangladesh. And we practice classical homeopathy here, and along with homeopathy we also have aesthetic treatments to improve the and give the ಇದೇ ಸಂದರ್ಭದಲ್ಲಿ ದಿಲೀಪ್ ಆರ್ ಪಾಟೀಲ್, ಡಾಕ್ಟರ್ ಅಶ್ವಿನಿ ಸಂತೋಷ್, ಡಾಕ್ಟರ್ ಸೌಮ್ಯಶ್ರೀ, ಡಾಕ್ಟರ್ ಸಿಂಧುಶ್ರೀ, ಪ್ರಶಾಂತ್ ಯಾಳಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆನ್ ಸ್ಪಾಟ್ ನ್ಯೂಸ್ ಕೇಬಲ್ ವಾಹಿನಿಯ 3ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ 2025ರ ನೂತನ ಕ್ಯಾಲೆಂಡರ್ ಹೊರತಂದದ್ದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ ಬಿಡುಗಡೆ ಮಾಡಿದರು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಆನ್ ಸ್ಪಾಟ್ ನ್ಯೂಸ್ ಕೇಬಲ್ ವಾಹಿನಿಯ 2025ರ ನೂತನ ಕ್ಯಾಲೆಂಡರ್ ಅನ್ನು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ ಅವರು ಬಿಡುಗಡೆ ಮಾಡಿದರು. ಸ್ಥಳೀಯ ನಮ್ಮವರೇ ಸ್ಟಾರ್ಟ್ ಮಾಡಿರುವಂಥ ಆನ್ ಸ್ಪಾಟ್ ನ್ಯೂಸ್ ಈಗ 3 ವರ್ಷ ಪೂರ್ಣಗೊಳಿಸಿ 4ನೇ ವರ್ಷ ಆರಂಭಿಸಿರುವುದು ತುಂಬ ಸಂತೋಷದ ವಿಷಯ. ಎಂಟೈರ್ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು 2025ನೇ ವರ್ಷದ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದೀನಿ. ಏನು ನಮ್ಮ ಸ್ಥಳೀಯ ವಿಷಯಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ ಮತ್ತು ಸರ್ಕಾರ ಮತ್ತು ಸಾರ್ವಜನಿಕರ ನಡುವಿರುವ ಅಂತರವನ್ನು ಕಡಿಮೆಗೊಳಿಸಲಿಕ್ಕೆ ಇವರು ಶ್ರಮಿಸಲಿ ಮತ್ತು ಈ ನಗರದ ಮತ್ತು ಈ ಸ್ಥಳದ ಈ ಪ್ರಾದೇಶಿಕದ ಅಭಿವೃದ್ಧಿಗೆ ಆನ್ ಸ್ಪಾಟ್ ನ್ಯೂಸು ಕೂಡ ಬೆನ್ನೆಲುಬಾಗಲಿ ಅಂತ ಆಶಿಸುತ್ತಾ, ಈಗಾಗಲೇ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಆರಂಭಿಸಿದ್ದು ಈಗಾಗಲೇ 6 ಜಿಲ್ಲೆಗಳಲ್ಲಿ ಅವರ ಒಂದು ಸೇವೆ ಈಗ ತಲುಪ್ತಾ ಇದೆ. ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಇವರು ಸೇವೆಯನ್ನು ಮಾಡಲಿ ಮತ್ತು ಅವರಿಗೂ ಕೂಡ ಒಳಿತಾಗಲಿ ಅಂತ ನಾನು ಆಶಿಸುತ್ತಾ ಶುಭಾಶಯನ ಕೋರ್ತೇನೆ. ಈ ಸಂದರ್ಭದಲ್ಲಿ ವಾಹಿನಿಯ ಸಂಪಾದಕರಾದ ಅಕ್ರಮ್ ಪಾಷಾ ಮೊಮಿನ್, ಸಂಗಮೇಶ್ ಹಿರೇಮಠ್ ಇದ್ದರು. 6ನೇ ಸಿರತ್ ಉನ್ ನಬಿ ಪ್ರತಿಭಾ ಪುರಸ್ಕಾರ ವಿತರಣೆ, ಹಿರಿಯ ಪತ್ರಕರ್ತರಿಗೆ ಸನ್ಮಾನ, ಖಾಜಾ ಬಂದೆ ನವಾಜ್ನ ನೂತನ ಪೀಠಾಧಿಪತಿಗಳಿಗೆ ವಿಶೇಷ ಸನ್ಮಾನ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 2 ಲಕ್ಷ ರೂಪಾಯಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಿರತ್ ಉನ್ ನಬಿ ಸ್ಟಡಿ ಅಂಡ್ ರಿಸರ್ಚ್ ಸೆಂಟರ್ನ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಸಿರತ್ ಉನ್ ನಬಿ ಸ್ಟಡಿ ಮತ್ತು ರಿಸರ್ಚ್ ಸೆಂಟರ್, ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್, ಮುಖರ್ಜಿ ಸಿರತ್ ಸಮಿ ಹಾಗೂ ಜಿಲ್ಲಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ನಗರದ ಖಮೀರ್ ಕಾಲನಿಯ ಶಾಲಿಮಾರ್ ಪ್ಯಾಲೇಸ್ ಫಂಕ್ಷನ್ ಹಾಲ್ನಲ್ಲಿ ಜನವರಿ 12ರಂದು ಬೆಳಗ್ಗೆ 10:30 6ನೇ ಸಿರತ್ ಉನ್ ನಬಿ ಪ್ರತಿಭಾ ಪುರಸ್ಕಾರ ವಿತರಣೆ, ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಹಾಗೂ ಖಾಜಾ ಬಂದೆ ನವಾಜ್ ನೂತನ ಪೀಠಾಧಿಪತಿಗಳಿಗೆ ವಿಶೇಷ ಸನ್ಮಾನ ಮತ್ತು 100 ಜನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 2 ಲಕ್ಷ ರೂಪಾಯಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ನಾವು ನಮ್ಮ ಸಿರತುನ್ ನಬಿ ಸ್ಟಡಿ ಆ್ಯಂಡ್ ರಿಸರ್ಚ್ ಸೆಂಟರ್ ವತಿಯಿಂದ ಪ್ರತಿ ವರ್ಷ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟು ಹಬ್ಬ ಅಂಗವಾಗಿ ವಿವಿಧ ಕಾಂಪಿಟಿಷನ್ಸ್ ನಡೆಸ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಪವಿತ್ರ ಖುರಾನ್ ರೆಸೈಟೇಷನ್ ಅಂದರೆ ಖಿರಾತ್ ಮತ್ತು ಹಾಗೆ ಹದೀಸ್ ಶರೀಫ್ ಮತ್ತು ನಾತ್ ಖಾನಿ, ಎಸ್ಸೆ ರೈಟಿಂಗ್, ಸ್ಪೀಚ್, ಸೀರತ್ ಕ್ವಿಝ್ ಆ್ಯಂಡ್ ಖುರಾನ್ ಕ್ವಿಝ್ ಬಗ್ಗೆ ನಾವು ಎಕ್ಸಾಮ್ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಸುಮಾರು 3,000 ವಿದ್ಯಾರ್ಥಿಗಳು ಅಲ್ಲಿ ಭಾಗಿಯಾಗಿ ಅಲ್ಲಿ ಎಲ್ಲ ಕಾಂಪಿಟೇಷನ್ನಲ್ಲಿ ಅವರು ಎಕ್ಸಾಮ್ ಬರೀತಾರೆ. ಸೊ ಅದರಲ್ಲಿ ನಾವು ಆ ಕಾಂಪಿಟೇಷನ್ಗೆ ಫಸ್ಟ್ ಪ್ರೈಸ್ 6,000, ಸೆಕೆಂಡ್ 4,000, ಥರ್ಡ್ 3,000 ಮತ್ತು 4ನೇ 2,000. ಸೊ ಈ ರೀತಿ ಪ್ರತಿ ಒಂದು ಕಾಂಪಿಟೇಷನ್ಗೆ ನಾವು 15,000 ಪುರಸ್ಕಾರ ನಾವು ಕ್ಯಾಶ್ ಮುಖಾಂತರ ನಾವು ಇಡ್ತೀವಿ. ಸೊ ಹಾಗಾಗಿ ಇದು ಎಲ್ಲ ಕಾರ್ಯಕ್ರಮ ನೋಡಿದರೆ ಸುಮಾರು 1,65,000 ನಗದು ಕ್ಯಾಶ್ ಬಹುಮಾನ ಮುಖಾಂತರ ನಾವು ವಿದ್ಯಾರ್ಥಿಗಳಿಗೆ ಸುಮಾರು ಈ ಸಲ 100 ಹುಡುಗರು ಇಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಅದೇ ರೀತಿ ಉಳಿದಂಥ ಎಲ್ಲ 2,500 ಜನರಿಗೆ ವಿದ್ಯಾರ್ಥಿಗಳಿಗೆ ನಾವು ನಿರಾಸೆ ಆಗಬಾರ್ದು, ನಾವು ಫಸ್ಟ್ ಆಗಿಲ್ಲ, ಗೆದ್ದಿಲ್ಲ, ನಾನು ಪುರಸ್ಕಾರ ಆ ಭಾವನೆ ಅವರಿಗೆ ಬರಬಾರ್ದು ಅಂತ ನಾವು ಅವರಿಗೆಲ್ಲರಿಗೆ ಸಹ ನಾವು ಒಂದು ಗಿಫ್ಟ್ ಮುಖಾಂತರ ಸಾಮಗ್ರಿ
ಥರ ಸ್ಕೂಲ್ ಬ್ಯಾಗ್, ನೀರಿನ ಬಾಟಲ್, ಟಿಫಿನ್ ಬಾಕ್ಸ್, ಜಾಮೆಟ್ರಿ ಕಂಪಾಸ್ ಬಾಕ್ಸ್, ಸರ್ಟಿಫಿಕೇಟ್ಸ್ ಥ್ರೋ ಎಲ್ಲ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಸೊ ಅದೇ ರೀತಿ ನಾವು ಒಂದು ದೊಡ್ಡ ಬಿಲ್ಡಿಂಗ್ ಈ ಸೊಸೈಟಿ ವತಿಯಿಂದ ನಾವು ಕಟ್ತಾಯಿದ್ದೀವಿ. ಅದರಲ್ಲಿ ಎಲ್ಲ ಭಾಷೆಯ ಲ್ಯಾಂಗ್ವೇಜಸ್ ಏನಿದೆ ಅದರಲ್ಲಿ ಸೀರತುನ್ ನಬಿ ಎಲ್ಲ ಪುಸ್ತಕ ಕಲೆಕ್ಟ್ ಮಾಡಿ ಪ್ರತಿ ಒಂದು ವರ್ಷ ನಾವು ಸೆಮಿನಾರ್ ಮುಖಾಂತರ ಎಲ್ಲರಿಗೆ ಆಹ್ವಾನ ನೀಡಿ ಎಲ್ಲರಿಗೆ ಎಲ್ಲ ಸರ್ವ ಧರ್ಮರಿಗೆ ಅಲ್ಲಿ ಕರೆಸಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಅದು ಅವರು ತಮ್ಮ ಅನಿಸಿಕೆ, ತಮ್ಮ ವಿಚಾರ ಮತ್ತು ನಮ್ಮ ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಅವರು ಲಿಟ್ರೇಚರ್ಸ್ ಇದೆ, ಶಿಕ್ಷಣ ಇದೆ, ಅದರ ಬಗ್ಗೆ ನಾವು ಆ ಬಿಲ್ಡಿಂಗ್ನಲ್ಲಿ ಬಹುತೇಕ ಮುಂದಿನ ವರ್ಷದಲ್ಲಿ ಪ್ರಾರಂಭ ಮಾಡಬೇಕಂತ ನಾವು ವಿಚಾರಣೆ ಮಾಡ್ತಾಯಿದ್ದೀವಿ. ಸೊ ಈ ಸಲ ನಾವು ಲಾಸ್ಟ್ ಟೈಮ್ ಎಲ್ಲ ವಿವಿಧ ಕ್ಷೇತ್ರದಲ್ಲಿ ಹಿರಿಯರಿಗೆ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಮತ್ತು ಎಲ್ಲರಿಗೆ ನಾವು ಬಹುಮಾನ ನೀಡಿ ಪುರಸ್ಕಾರ ನೀಡಿದ್ದೀವಿ. ಸೊ ಈ ಸಲ ನಾವು ನಮ್ಮ ಹಜರತ್ ಖಾಜಾ ಬಂದ ನವಾಜ್ ದರ್ಗಾ ಸಜ್ಜಾದ ನಶೀನ್ ಪೀಠಾಧಿಪತಿ ಹೊಸದಾಗಿ ಅವರು ನಿಧನದಿಂದ ಆ ಜಾಗಕ್ಕೆ ಸಯ್ಯದ್ ಶಾ ಅಲಿ ಅಲ್ ಹುಸೈನಿ ಸಾಹೇಬ್ ಕಿಬ್ಲಾ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಅವರು ಚಾನ್ಸಲರ್ KBN ಯೂನಿವರ್ಸಿಟಿ ಅದನ್ನು ಸಹ ಚಾರ್ಜ್ ಅವರು ತೊಗೊಂಡಿದ್ದಾರೆ. ಹಾಗೆ ಅವರು ಕರ್ನಾಟಕ ರಾಜ್ಯ ಸ್ಟೇಟ್ ವಕ್ಫ್ ಬೋರ್ಡ್ ಮಂಡಳಿದು ಏನು ಚುನಾವಣೆ ಆಯಿತು ಅದರಲ್ಲಿ ಅವರು ಆಯ್ಕೆ ಆಗಿದ್ದಾರೆ. ಸೊ ಅವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಮೌಲಾನಾ ಉಬೈದುಲ್ಲಾ ಖಾನ್ ಆಜ್ಮಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮೊನ್ನೆ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಸಭೆಯಲ್ಲಿ ಅವರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರು ಬರ್ತಾ ಇದ್ದಾರೆ. ಹಾಗೆ ಜಿಲ್ಲೆಯ ಎಲ್ಲ ಸಜ್ಜಾದೆಗಳು, ಪೀಠಾಧಿಪತಿಗಳು ಮತ್ತು ನಮ್ಮ ಸಮಾಜದ ಧರ್ಮಗುರುಗಳು ಸುಮಾರು 200 ಉಲಮಾಗಳು ಮತ್ತು ಸಜ್ಜಾದೆಗಳು ಆ ವೇದಿಕೆಯಲ್ಲಿ ಉಪಸ್ಥಿತ ಇರ್ತಾರೆ. ಬಸ್ ಪ್ರಯಾಣ ದರ 15% ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಇಂದು ಕಲಬುರಗಿಯಲ್ಲಿ ಸಿಪಿಐಎಂ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಬಸ್ ಪ್ರಯಾಣ ದರ 15% ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಮತ್ತು ದರ ಏರಿಕೆ ಕೈ ಬಿಡುವಂತೆ ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸಿಪಿಐಎಂ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹೆಚ್ಚಿಸಿರುವ ಬಸ್ ದರ ಇಳಿಸಲೇಬೇಕು. ಜನ ವಿರೋಧಿ ನೀತಿಗಳನ್ನು ತರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಸ್ ದರ ಇರುವುದನ್ನು ಇಳಿಸಲೇಬೇಕು. ಜನ ವಿರೋಧಿ ನೀತಿಗಳನ್ನು ತರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಸ್ ದರ ಇನ್ಕ್ಲಾಬ್ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್, ತರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನ ವಿರೋಧಿ ನೀತಿಗಳನ್ನು ತರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೂ ಮೊದಲು ಚುನಾವಣೆ ಸಂದರ್ಭದಲ್ಲಿ ಉಚಿತವಾಗಿ ಕೊಡ್ತೀವಿ ಅನ್ನೋ ಪಟ್ಟಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಹ ಇತ್ತು. ಈಗ ಅಧಿಕಾರಕ್ಕೆ ಬಂದಾದ್ಮೇಲೆ ಅದರದ್ದು ಅಸಲಿ ಚೆಹರಾ ಹೊರಗೆ ಬೀಳತ್ತದ. ಅವರು ಇದು ಉಚಿತ ಅಲ್ಲ, ಅದು ನಮ್ಮ ಹಕ್ಕು. ಆ್ಯಕ್ಚುಲಿ ಈ ಉಚಿತವೂ ಸಹಿತ ಅವರು ರದ್ದು ಮಾಡಿದ ಅರ್ಥದಲ್ಲೇ, ಇನ್ನೊಂದು ಅರ್ಥದಲ್ಲೇ ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ರೀತಿ ಒಳಗೆ ಅವರಿವತ್ತು ನಮ್ಮ ಮನೆ ಒಳಗಿನ ಪುರುಷರದೇ ಬಸ್ ರೇಟನ್ನು 15% ಹೆಚ್ಚು ಮಾಡಿ ನಮ್ಮ ಕುಟುಂಬದೊಳಗಿನ ಹಣವನ್ನು ಅವರು ವಸೂಲು ಮಾಡ್ಲತ್ತಾರ. KSRTC ಬಸ್ನಲ್ಲಿ ಓಡಾಡೋರು ಯಾರು? ಸಾಮಾನ್ಯರು, ಬಡವರು. ಈ ಬಡವರು ಓಡಾಡೋದನ್ನು ಅವರು 15% ರೇಟನ್ನು ಹೆಚ್ಚು ಮಾಡುವ ಮೂಲಕ ಉಚಿತ ಅಂತ ಅನ್ನೋದರ ಅರ್ಥವನ್ನೇ ತೆಗೆದು ಹಾಕ್ಯಾರ. ಉಚಿತ ಅಲ್ಲ, ಮಹಿಳೆಯರ ರೇಟು ಸಹಿತ ನೀವು ಪುರುಷರ ಕಿಸೆ ಒಳಗಿನ ರೊಕ್ಕದೊಳಗೆ ವಸೂಲಿ ಮಾಡ್ತಾ ಇದ್ದೀರಿ. ಉಚಿತ ಅನ್ನುವ ಮೂಲಕ ನೀವು ಮೋಸ ಮಾಡ್ತಾ ಇದ್ದೀರಿ. ಇದನ್ನು ಕಾಂಗ್ರೆಸ್ ಸರ್ಕಾರ ತಕ್ಷಣ ವಾಪಸ್ ತಗೋಬೇಕು. ನವ ಉದಾರವಾದಿ ನೀತಿಯನ್ನು ಜಾರಿ ಮಾಡ್ತಾ ಇದ್ದೀರಿ. ನೀವು ಉಚಿತ ಅನ್ನೋ ಹೆಸರಿನಲ್ಲಿ ಬಡವರ ಕಿಸೆ ಒಳಗಿನ ರೊಕ್ಕವೇ ಅಂದರೆ ಬಡವರದೇ ತಗೊಂಡು ಬಡವರಿಗೆ ಕೊಟ್ಟು ಗುಮ್ನಾಮ್ ಮಾಡುವ ಮೂಲಕ, ಜನರಿಗೆ ದಿಕ್ತಪ್ಪಿಸುವ ಮೂಲಕ ನಿಮ್ಮ ಹಣವನ್ನು ನಮ್ಮ ಹಣ ನಿಮ್ಮ ಹತ್ರ ಏನದನೋ ಅದನ್ನು ಕಾರ್ಪೊರೇಟ್ಗಳಿಗೆ ಅನುಕೂಲ ಮಾಡಿಕೊಡುವ ದಿಕ್ಕಲ್ಲಿ ನೀವು ಸಹ ಬಡವರ ವಿರೋಧಿ ಅನ್ನೋದನ್ನು ಸಾಬೀತು ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಲೀಲಾ, ಮುಖಂಡರಾದ ಭೀಮಶೆಟ್ಟಿ ಅಂಪಳ್ಳಿ, ಸುಧಾಮ್ ದನ್ನಿ, ಮೇಘರಾಜ್ ಕಟಾರೆ, ಸುಭಾಷ್ ಹೊಸ್ಮನಿ, ಪಾಂಡುರಂಗ ಮಾನ್ವಿಕರ್ ಸೇರಿದಂತೆ ಇತರರು ಇದ್ದರು. ಕಲಬುರಗಿ ನಗರದ ಹೊರವಲಯದ ಜೂರಿಸ್ ಕ್ಲಬ್ನಲ್ಲಿ ಗಾರ್ಡನ್ ಗೆಳೆಯರ ಬಳಗದ ವತಿಯಿಂದ ಹೊಸ ವರ್ಷಾಚರಣೆ ಮಾಡಿದರು.
ಹೊಸ ವರ್ಷದ ಪ್ರಯುಕ್ತ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ವೇದಿಕೆ ಕಾರ್ಯಕ್ರಮವನ್ನು ಮಾಜಿ MLC ಅಮರನಾಥ್ ಪಾಟೀಲ್ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಗೊಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮಾತನಾಡಿದರು. ಇದು ನಿಜವಾಗ ನಮ್ಗೆಲ್ಲರೂ ಇವತ್ತು ಹ್ಯಾಪಿ ನ್ಯೂ ಇಯರ್ ಅಂತ ಅನಿಸ್ತಾ ಇದೆ. ಇಷ್ಟು ಆನಂದದಿಂದ ಎಲ್ಲ ಕುಟುಂಬಸ್ಥರು ತಮ್ಮ ತಮ್ಮ ಫ್ಯಾಮಿಲಿ ಜೊತೆಗೆ ಈ ಒಂದು ಸಂಭ್ರಮ ಸಡಗರದ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಮತ್ತು ಅವ್ರ ಜೊತೆಗೆ ಎಲ್ಲರೂ ಒಟ್ಟಾಗಿ ಕೂತು ಊಟ ಮಾಡ್ತಕ್ಕಂಥದ್ದು ನಿಜವಾಗಿ ನಾವೆಲ್ಲ ಪುಣ್ಯ ಮಾಡಿರ್ಬೇಕು. ಅದರಲ್ಲಿ ಇವತ್ತು ಮಂಜುನಾಥ್ ಮುತ್ತಿಯವರು ಕೂಡ ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಸುಸಂದಮ ಅಂತ ಹೇಳಿ ಈ ಸಮಯ ಇದು ಒಬ್ಬರಿಗೊಬ್ಬರು ಆತ್ಮವಿಶ್ವಾಸ ಬೆಳೀತದೆ. ಎಲ್ಲರೂ ಒಕ್ಕಟ್ಟಾಗ್ತಕ್ಕಂಥ ರೀತಿಯಲ್ಲಿ ಒಬ್ಬರ ಅನುಭವವನ್ನು ಹೇಳ್ಕೊಳ್ತಕ್ಕಂಥ ರೀತಿಯಲ್ಲಿ ನಮ್ಮ ಮನೆಯ ಸಮಸ್ಯೆಗಳಾಗಲಿ ಮಕ್ಕಳ ಬಗ್ಗೆ ಆಗಲಿ ನಮ್ಮ ಎಲ್ಲರ ಹರ್ಷದ ಮಾತುಗಳನ್ನು ಕೂಡ ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಗ್ತಕ್ಕಂಥ ಒಂದು ಕೆಲಸ ಆದ ಕಾರಣ ನಾನು ಸಮಯ ಭಾಳ ಆಗಿದೆ, ಹೆಚ್ಚಿಗೆ ಮಾತನಾಡಿದೆ. ಈ ಒಂದು ಕಾರ್ಯಕ್ರಮವನ್ನು ಏನು ಏರ್ಪಾಡು ಮಾಡಿದರೆ ಇದನ್ನು ಪ್ರತಿ ವರ್ಷ ಹೀಗೆ ಮುಂದುವರಿಸ್ಕೊಂಡು ಹೋಗಲಿ. ಯಾವತ್ತೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಶುಭ ಕಾರ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಭಗವಂತ ಮತ್ತು ಅವರಿಗೆ ಇಡೀ ಕಲಬುರಗಿ ಜಿಲ್ಲೆಯ ಜನತೆ ಎಲ್ಲರೂ ಕೂಡ ಅವರಿಗೆ ಆಶೀರ್ವದಿಸಲಿ. ನಾವೆಲ್ಲರೂ ಕೂಡ ಈ ವೇಳೆಯಲ್ಲಿ ಸಂಗೀತ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಗಾರ್ಡನ್ ಗೆಳೆಯರ ಬಳಗದ ಸದಸ್ಯರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಕಿಡಿಗೇಡಿಗಳಿಂದ ಅಪಮಾನ ಮಾಡಿದ್ದನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿನ ಸಂಗೊಳ್ಳಿ ರಾಯಣ್ಣ ಮೂರ್ತಿಯ ಖಡ್ಗವನ್ನು ಕಟ್ ಮಾಡಿ ಭಗ್ನಗೊಳಿಸಿದ ಅಪಮಾನವನ್ನ ಖಂಡಿಸಿ ಕಿಡಿಗೇಡಿಗಳ ಕೃತ್ಯಕ್ಕೆ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ಸಮಾಜದ ಬಾಂಧವರು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದರು.
ಇವತ್ತು ಕಲಬುರಗಿ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರತಕ್ಕಂತ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನ ಈಗಾಗಲೇ ಸುಮಾರು ವರ್ಷಗಳ ಹಿಂದೆನೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆದರೆ ಇವತ್ತು ಆ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಯಾವನೋ ಒಬ್ಬ ದುಷ್ಕರ್ಮಿ ಇವತ್ತಿನ ದಿವಸ ಅವ್ರ ಖಡ್ಗವನ್ನ ಮುರಿದಿದ್ದಾನೆ. ಆ ಮುರಿದಿರತಕ್ಕಂತ ದುಷ್ಕರ್ಮಿ ಯಾರೇ ಆಗಿರ್ಲಿ, ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಅವನನ್ನ ಪೊಲೀಸ್ ಅಧಿಕಾರಿ ಈ ಕೂಡಲೇ ಅವನಿಗೆ ಬಂಧಿಸಿ ಜೈಲಿಗಟ್ಟಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇದು ಪೊಲೀಸರ ನಿರ್ಲಕ್ಷ್ಯ ಅಂತ ಹೇಳ್ತೀನಿ, ನಾನು ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯ ಅಂತ ಹೇಳ್ತೀನಿ. ನೀವು ಈಗಾಗಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಕೂಡಿಸಲಾಗಿದೆ, ನೀವು ಅವರಿಗೆಲ್ಲಿಗೆ ನೀವು ರಕ್ಷಣೆಗಾಗಿ ಯಾವುದೇ ಬಂದೋಬಸ್ತ್ ಹಾಕಿಲ್ಲ, ಸಿಸಿ ಕ್ಯಾಮ್ರಾ ಹಾಕಿಲ್ಲ. ಅರೆ ನೀವು ಇವತ್ತಿನ ದಿವಸ ಏನ್ ಮಾಡ್ತಾ ಇದ್ದೀರಿ? ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಜಗಜ್ಯೋತಿ ಬಸವಣ್ಣ ಅವರಿಗೆ ಹಾಕಿರ್ತಕ್ಕಂಥ ರಕ್ಷಣೆಯನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೀವು ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇದ್ದೀವಿ. ನೀವು ಮಾಡಲೇಬೇಕು. ಇವತ್ತ ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಇವತ್ತು ದಿವಸ ನಾವು ಕೇಳ್ತಾ ಇದ್ದೀವಿ, ಕೂಡಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ನೀವು ಅಲ್ಲಿ ಪೊಲೀಸ್ ಬಂದೋಬಸ್ತ್ ಹಾಕಬೇಕು, ಸಿಸಿ ಕ್ಯಾಮ್ರಾ ಹಾಕಬೇಕು. ಇದು ಎರಡನೇ ಬಾರಿ ಆಗ್ತಕ್ಕಂಥ ಘಟನೆ ಕಲಬುರಗಿ ನಗರದಲ್ಲಿ. ಮೊನ್ನೆ ಆಳಂದಲ್ಲಿ ಸಹಿತ ಯಾರೋ ಕಿಡಿಗೇಡಿಗಳು ಕಲ್ಲು ಹೊಡೆದು ಅವಮಾನ ಮಾಡಿದ್ರು. ಇದು ಇಡೀ ಒಂದೇ ಸಮಾಜಕ್ಕೆ, ಸಂಗೊಳ್ಳಿ ರಾಯಣ್ಣ ಕೇವಲ ಒಂದೇ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಈ ಕರ್ನಾಟಕ ರಾಜ್ಯಕ್ಕೆ ಒಂದು ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಪ್ರೇಮಿ ಅವ ದೇಶಭಕ್ತ, ರಾಜ್ಯಭಕ್ತ, ಎಲ್ಲ ಸಮುದಾಯಕ್ಕೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದ್ದಾರ. ಆ ಕಾರಣಕ್ಕಾಗಿ ಕೂಡಲೇ ಈ ಮಹಾನಗರ ಪಾಲಿಕೆಯವರು, ಪೊಲೀಸರು, ಜಿಲ್ಲಾಧಿಕಾರಿ ಕೂಡಲೇ ಅವರಿಗೆ ರಕ್ಷಣೆ ನೀಡಬೇಕು. ಏನು ಮೂರ್ತಿ ಭಗ್ನ ಆಗಿದೆ ಅದನ್ನ ಕಾರ್ಪೊರೇಷನ್ ವತಿಯಿಂದ, ಸರ್ಕಾರದ ವತಿಯಿಂದ ಕಂಚಿನ ಪುತ್ಥಳಿ ಮಾಡಿಸಿಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ಆಗ್ರಹ ಮಾಡ್ತಾ ಇದ್ದೀವಿ. ಸಾರಿಗೆಯಲ್ಲಿ 15% ದರ ಹೆಚ್ಚಳವನ್ನು ವಿರೋಧಿಸಿ ಇಂದು ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಎಬಿವಿಪಿ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು, ಸಾರಿಗೆ ವೆಚ್ಚದ ಹೆಚ್ಚಳದಿಂದ ಬಡ ಮತ್ತು ಕೂಲಿ ಕಾರ್ಮಿಕರಿಗೆ ಸಾರಿಗೆಯಲ್ಲಿ ಪ್ರಯಾಣಿಸುವುದು ಕಷ್ಟಕರವಾಗಿದೆ ಮತ್ತು ಮಹಿಳೆಯರಿಗೆ ಉಚಿತ ಪ್ರಯಾಣದಿಂದ ಶಾಲೆಗೆ ಹೋಗುವ ಮಕ್ಕಳಿಗೆ ಇದರಿಂದ ತುಂಬಾ ತೊಂದರೆಯಾಗುತ್ತಿದ್ದು, ಸರ್ಕಾರ ಶೀಘ್ರವಾಗಿ ಜನರಿಗೆ ಅನುಕೂಲಕ್ಕೆ ತಕ್ಕಂತೆ ಬಸ್ಗಳನ್ನ ಸಹ ಹೆಚ್ಚಿಗೆ ಮಾಡುವಂತೆ ಆಗ್ರಹಿಸಿದರು. ರಾಜ್ಯ ಸರ್ಕಾರಕ್ಕೆ ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದ ಸರ್ಕಾರಕ್ಕೆ ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸ್ನೇಹಿತರೆ, ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವಿಜಯಪುರದ ಕಾರ್ಯಕರ್ತರು ಕೇಂದ್ರ ಬಸ್ ನಿಲ್ದಾಣದ ಮುಂದೆ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಶಾಲಾ ಕಾಲೇಜಿನಿಂದ ಹೊರಗಡೆ ಬಂದು ನಾವು ರಸ್ತೆಯಲ್ಲಿ ನಿಂತುಕೊಂಡಿದ್ದೇವೆ. ಕಾರಣ ಏನಪ್ಪಾ ಅಂದ್ರೆ, ರಾಜ್ಯ ಸರ್ಕಾರ 15% ಬಸ್ ಪ್ರಯಾಣ ದರವನ್ನು ಇವತ್ತು ಹೆಚ್ಚಳ ಮಾಡಿದೆ. ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಬಡ ಕೂಲಿ ಕಾರ್ಮಿಕರು ದಿನದಿಂದ ಪ್ರಯಾಣ ಮಾಡತಕ್ಕಂಥ ಜನ ಶಶಿ ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತಾಗಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ನೀಡಿದ ಹೇಳಿಕೆಯನ್ನು ಖಂಡಿಸಿ ನಾಗರಿಕ ಹೋರಾಟ ಸಮಿತಿ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಚಿಂಚೋಳಿ ಬಂದ್ಗೆ ಉತ್ತಮ ಬೆಂಬಲ ವ್ಯಕ್ತವಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತಾಗಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ನೀಡಿದ ಹೇಳಿಕೆಯನ್ನು ಖಂಡಿಸಿ ಇಂದು ಚಿಂಚೋಳಿ, ಚಂದಾಪುರ ಸೇರಿದಂತೆ ಹಲವೆಡೆ ಅಂಗಡಿ ಮುಗ್ಗಟ್ಟುಗಳು ಸಂಪೂರ್ಣ ಬಂದ್ ಮಾಡಲಾಗಿತ್ತು. ಇನ್ನು ಬಸ್, ಆಟೋ, ಜೀಪ್, ಬೈಕ್ಗಳ ಸಂಚಾರ ಸ್ಥಗಿತವಾಗಿತ್ತು. ಇನ್ನು ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಅಮಿತ್ ಶಾ ಅವರ ಅಣಕು ಶವಯಾತ್ರೆ ನಡೆಸಿ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಬಹಳ ಒಂದು
ಹೊಸ ಬೆಳವಣಿಗೆ ಭಾರತದಲ್ಲಿ ಆಗಿದೆ. ಏನು ಬೆಳವಣಿಗೆ ಅಂತಂದರೆ, ಅಂಬೇಡ್ಕರ್ ಅವರ ವಿಚಾರಧಾರೆಯೊಂದಿಗೆ ನಿಲ್ತಕ್ಕಂಥ ಜನ ಯಾರ್ಯಾರು, ಅಂಬೇಡ್ಕರ್ ಅವರ ವಿಚಾರಧಾರೆ ವಿರುದ್ಧವಾಗಿ ನಿಲ್ತಕ್ಕಂಥ ಜನ ಯಾರ್ಯಾರು, ಅಂಬೇಡ್ಕರ್ ಅವರ ವ್ಯಕ್ತಿತ್ವಕ್ಕೆ ವಿಚಾರಕ್ಕೆ ಅಪಮಾನ ಆದಾಗ ಯಾರ್ಯಾರು ಬಂದು ಒಂದು ಕಡೆ ನಿಲ್ತಾರೆ ಅನ್ನೋದು ಭಾರತದಲ್ಲಿ ಇವತ್ತು ಗೊತ್ತಾಗಿದೆ. ಅಂಬೇಡ್ಕರ್ ಅವರ ವಿಚಾರಕ್ಕಾಗಲಿ ವ್ಯಕ್ತಿತ್ವ ಅವರ ಬಗ್ಗೆ ಕೇಂದ್ರ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಹಾಸ್ಯಾಸ್ಪದವಾಗಿ ಮಾತನಾಡಿರುವುದನ್ನು ಖಂಡಿಸಿ ಚಿಂಚೋಳಿಯಲ್ಲಿ ನಾಗರಿಕ ಹಿತರಕ್ಷಣೆ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವಂಥ ಹೋರಾಟಕ್ಕೆ ವಿವಿಧ ಸಮಾಜದ ಅಧ್ಯಕ್ಷರು, ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಅದೇ ರೀತಿಯಾಗಿ ಚಿಂಚೋಳಿ ಮತ್ತು ಚಂದಾಪುರ ಅವಳಿ ಪಟ್ಟಣದ ವ್ಯಾಪಾರಸ್ಥರು, ಉದ್ದಿಮೆದಾರರು, ವಾಹನ ಸವಾರರು ಎಲ್ಲರೂ ಈ ಒಂದು ಬಂದ್ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತಿನ ಹೋರಾಟಕ್ಕೆ ಬಹಳ ಬೆಂಬಲವನ್ನು ಕೊಟ್ಟಿದ್ದಕ್ಕಾಗಿ ನಾಗರಿಕ ಹಿತರಕ್ಷಣಾ ವೇದಿಕೆ ಸಮಿತಿ ವತಿಯಿಂದ ಮತ್ತು ವಿವಿಧ ಸಮಾಜದ ಎಲ್ಲ ಅಧ್ಯಕ್ಷರ ವತಿಯಿಂದ, ಸಂಘಟನಾ ಮುಖಂಡರ ವತಿಯಿಂದ ಇವತ್ತ ಚಿಂಚೋಳಿ ಜನತೆಗೆ, ಚಂದಾಪುರ ಜನತೆಗೆ ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ
ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.